ವೀಕ್ಷಕರೇ, ಸುಪ್ರಭಾತ. ನಿಮ್ಮೆಲ್ಲರಿಗೂ ಶ್ರೀ ಎಲೈಟ್ ಇಮಿಟೇಷನ್ ಜ್ಯುವೆಲರಿ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಆದರದ ಸ್ವಾಗತ, ಸುಸ್ವಾಗತ. ನೆರೆಹೊರೆಯವರ ಕುರಿತು ನೀವು ಚಿಂತನೆ ಮಾಡದಿದ್ರೆ ಅವರಾದ್ರೂ ನಿಮ್ಮ ಕುರಿತು ಚಿಂತನೆ ಯಾಕೆ ಮಾಡ್ಯಾರು ಅಲ್ವೇ? ಅದಕ್ಕೆ ಹೇಳೋದು, ನೆರೆಹೊರೆಯವರ ಕಷ್ಟ ಸುಖಗಳಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳ್ತಾ, ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ, ನಿಮಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಇವತ್ತು ಶುಕ್ರವಾರ, ಯಾವ ವಿಶೇಷ ಮಾಹಿತಿ ನಮ್ಮೆಲ್ಲರಿಗಾಗಿ ಕಾದಿದೆ ಅಂತ ಕೇಳಬಹುದಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬಹಳ ವಿಶೇಷಕರವಾಗಿರ್ತಕ್ಕಂಥ ದಿನ. ಇಂತಹ ಒಂದು ದಿನದಲ್ಲಿ ನಾವುಗಳು ಪ್ರತ್ಯೇಕವಾಗಿ ಪ್ರತಿದಿನ ಒಂದಲ್ಲ ಒಂದು ವಿಷಯಗಳನ್ನು ಮಾತಾಡ್ತಾ ಹೋಗ್ತೀವಿ. ಇವತ್ತು ಲಂಕಾ ಅನುಗ್ರಹವನ್ನು ಪಡೀತಕ್ಕಂಥ ದಿನ, ರಾವಣನ ಕ್ಷೇತ್ರದಲ್ಲಿ ಮಾತಾಡ್ತಕ್ಕಂಥ ದಿನ. ಈ ದಿನ ನಾವು ಹೋಗ್ತಕ್ಕಂಥದ್ದು ತಿರುಕೇದೀಶ್ವರ ಅಂತ ಹೇಳ್ತಕ್ಕಂಥ ಒಂದು ಕ್ಷೇತ್ರ. ಈ ತಿರುಕೇದೀಶ್ವರ ಅನ್ನೋದು ಕೇತು ದೋಷ ಪರಿಹಾರ. ಸಂತೃಪ್ತಿಪೂರ್ವಕವಾಗಿ, ಕೇತು ಅಂದರೆ ಮೋಕ್ಷ ಗ್ರಹ ಅಂತ. ಪ್ರತಿಯೊಬ್ಬ ಮನುಷ್ಯ ಸಾವನ್ನು ಅಪ್ಕೊಳ್ಳೋದು ಮೋಕ್ಷ ಗ್ರಹ ಮುಖಾಂತರ. ಕೇತುನೇ ಮೃತ್ಯುವನ್ನು ಕೊಡ್ತಕ್ಕಂಥವನು. ಆ ಮೃತ್ಯುವನ್ನು ಪರಿಪಾಲನೆ ಮಾಡಿ ಆ ಕರ್ಮವನ್ನು ಒಂದು ಅವಕಾಶವನ್ನು ಮಾಡಿಕೊಡೋದು ಶನೇಶ್ವರನು. ಆದರೆ ಸಾಯಿಸ್ತಕ್ಕಂಥವನು ಕೇತುನೇ. ಅಂದರೆ ಕೇತುನೇ ಸಾಯಿಸ್ತಾನೆ ಅಂತಲ್ಲ, ಬಾಲದಲ್ಲಿ ಮೋಕ್ಷ, ಕತ್ರಿ ಅಲ್ವೇ ಜೀವನದ ಕೊನೆಯ ಅಂಶದ ಘಟ್ಟವನ್ನು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ತಿರುಕೇದೀಶ್ವರ ಅನ್ನೋತಕ್ಕಂಥ ಒಂದು ಮಹಾಕ್ಷೇತ್ರ ಶ್ರೀಲಂಕಾಲಿರ್ತಕ್ಕಂಥ ವಿಚಾರ. ಜಗತ್ತಲ್ಲಿ ಇಲ್ಲಿಗಿಂತ ದೊಡ್ಡ ಕಲ್ಯಾಣಿ ಇನ್ನೆಲ್ಲೂ ಇಲ್ಲ. ಪ್ರಪಂಚದಾದ್ಯಂತ ದೊಡ್ಡ ಕಲ್ಯಾಣಿ ಅಂದರೆ ಅದೇ ಮಹಾಕ್ಷೇತ್ರ. ಮೊದಲನೇ ಕ್ಷೇತ್ರವಾಗಿರ್ತಕ್ಕಂಥದ್ದು ಮಾನಸ ಸರೋವರ, ಅಂದರೆ ಬ್ರಹ್ಮ ತಾನೇ ಮಾಡಿರ್ತಕ್ಕಂಥ ದೊಡ್ಡ ಸರೋವರ. ಅಷ್ಟು ದೊಡ್ಡ ಕಲ್ಯಾಣಿ ಇಡೀ ಜಗತ್ತಲ್ಲಿ ಎತ್ತರ ಸ್ಥಾನದಲ್ಲಿ ಎಲ್ಲೂ ಇಲ್ಲ ಅನ್ನೋದು ಮಾನಸ ಸರೋವರ. ಎರಡನೇ ಭಾಗ ಶ್ರೀಲಂಕಾದಲ್ಲಿ ದ್ವೀಪದ ಮಧ್ಯದಲ್ಲಿರ್ತಕ್ಕಂಥ ಜಗತ್ತಿನ ಅತ್ಯಂತ ದೊಡ್ಡ ಕಲ್ಯಾಣಿ ಅಂತಕ್ಕಂಥದ್ದು ರಾವಣನೇ ಸ್ವತಃ ಈಶ್ವರನಿಗೋಸ್ಕರ ಕಟ್ಟಿರ್ತಕ್ಕಂಥದ್ದು ತಿರುಕೇದೀಶ್ವರಲ್ಲಿ ಮಹಾಕಲ್ಯಾಣಿ. ತದನಂತರ ಕೊನೆಯದಾಗಿ ಮನುಷ್ಯ ಮಾತ್ರದಲ್ಲಿ ರಾಕ್ಷಸ ವಂಶದಿಂದ ಬಿಟ್ಟು ದೇವತಾನುಗ್ರಹವನ್ನು ಪಡೆದು ರಾಜ ಮಹಾರಾಜರು ಕಟ್ಟಿರತಕ್ಕಂಥ ಪ್ರಪಂಚಾದ್ಯಂತ ದೊಡ್ಡ ಕಲ್ಯಾಣಿ ಅಂದರೆ ದೇವಾಲಯದಲ್ಲಿ ಕಟ್ಟಿರತಕ್ಕಂಥ ದೊಡ್ಡ ಕಲ್ಯಾಣಿ. ಸಾಧಾರಣ ಏನು ದೊಡ್ಡದಲ್ಲ, 35 ಎಕರೆ ಇರಬಹುದು ಅಷ್ಟೇ. ಅಂಥ ಒಂದು ದೊಡ್ಡ ಕಲ್ಯಾಣಿ ಕಟ್ಟಿರತಕ್ಕಂಥದ್ದು ತಿರುವಾರೂರು. ಈ ಕಲ್ಯಾಣಿಯಲ್ಲಿ ಮಧ್ಯದಲ್ಲಿ ನೋಡ್ತಕ್ಕಂಥದ್ದು ಮಂಟಪ ನೋಡ್ಬೋದು. ಸಣ್ಣ ಮಂಟಪ ಅಂತ ಅಂದ್ಕೊಳ್ಳೋದೆ. ಈ ಒಂದು ಸಣ್ಣ ಮಂಟಪ ಎಷ್ಟು ದೊಡ್ಡದಾಗಿರ್ಬೋದು? 1.5 ಎಕರೆ ಅಷ್ಟೇ, ಜಾಸ್ತಿ ಏನಿಲ್ಲ. ಆ 1.5 ಎಕರೆ ಅಷ್ಟು ದೊಡ್ಡ ಮಂಟಪ ಮಧ್ಯದಲ್ಲೇ ದೋಣಿಯಲ್ಲಿ ಹೋಗಿ ಆ ದೇವಿ ದುರ್ಗಾಂಶದಲ್ಲಿ ಪಾರ್ವತಿ ಪ್ರಿಯರಾಗಿರ್ತಕ್ಕಂಥ ಕರುಮಾರಿಯಮ್ಮ ದರ್ಶನವನ್ನು ಮಾಡೋದು ತಿರುವಾರೂರಲ್ಲಿ. ಭಾಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕೋಸ್ಕರ ತಿರುಕೇದೀಶ್ವರ ದೇವಸ್ಥಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ? ಇವತ್ತಿನ ಕೇತು ಪರಿಹಾರ ಅಂತಕ್ಕಂಥದ್ದು ಏನು ಅದನ್ನೆಲ್ಲ ನಾವು ತಿಳ್ಕೋಬೇಕು. ಯಾಕೆಂದರೆ ಕೇತು ಅನ್ನೋನು ವಾಕ್ಚಾತುರ್ಯತೆ ಕೊಡ್ತಾನೆ, ಕೇತು ಅನ್ನೋನು ಮೋಕ್ಷವನ್ನು ಕೊಡ್ತಾನೆ, ಮೃತ್ಯುವನ್ನು ಭಾಳ ಚೆನ್ನಾಗಿ ಕೊಡ್ತಾನೆ. ನೋಡಿ, ಎಲ್ರಿಗೂ ಬೇಕಾಗಿರೋದು ಒಳ್ಳೆ ಮೃತ್ಯು, ಸುಮ್ಮನೆ ಸಾಯೋದಲ್ಲ. ಒಳ್ಳೆ ನಿಧಾನವಾಗಿ, ಏನು ನೋವಿಲ್ಲದೆ, ಏನು ಅಡತಂಕಣ ಇಲ್ಲದೆ, ಹಾಸ್ಪಿಟ್ಲಿಗೆ ಹೋಗದೆ, ಯಾವುದು ಒದ್ದಾಡದೆ, ಇನ್ನೊಬ್ಬರಿಗೂ ತೊಂದರೆ ಮಾಡದೆ, ಬೆಡ್ ರಿಡನ್ ಆಗದೆ ನಾವುಗಳು ನಿಧಾನವಾಗಿ ಸತ್ತು ಹೋಗ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು. ಯಾವ ಒಂದು ಅಪಚಾರವನ್ನು ಮಾಡಿದೆ, ದೇಹ ಕೊಳತು ಮಾಡಿ ಇದೇ ದೇಹ ಸಾಕಪ್ಪ ಪರಮಾತ್ಮ ಅಂದ್ಕೋಬಾರ್ದು. ಅಬ್ಬಾ ಸಂತೋಷ, ಒಳ್ಳೆ ಸಾವು, ಒಳ್ಳೆ ದಿನ ಹೊಟ್ಟೋದ್ರು ಅನ್ನೋ ಭೀತಿ ಒಂದು ಮಾತನಾಡಬೇಕು. ಅಂಥ ಒಂದು ತೇಜಸ್ಸು ವರ್ಚಸ್ಸನ್ನು ಕೊಡ್ತಕ್ಕಂಥವನು ಕೇತು. ಅದಕ್ಕೋಸ್ಕರ ಕೇತು ರಾಹು ಅಂಶನ ಆಗಿದ್ರೂ ಸಹ ತಿರುಕೇದೀಶ್ವರ ಅಂತಕ್ಕಂಥ ವಿಚಾರ ಏನು ಅಂದರೆ, ಕೈ ಯಾವ ರೀತಿಯಾಗಿ ರಾಮನನ್ನ ಕಾಡಿಗೆ ಕಳಿಸಿದ್ಲು, ಅದಕ್ಕೆ ಕಯ ಅಂತಕ್ಕಂಥ ಒಂದು ರಾಕ್ಷಸ ಆ ಲಿಂಗವನ್ನು ಮಾಡಿ ಪೂಜೆ ಮಾಡಿದನು. ಕೈ ಕೂಡ ಶಿವನ ಅಂಶದಲ್ಲಿ ಪೂಜೆ ಮಾಡಿರ್ತಕ್ಕಂಥ ರಾಮಚಂದ್ರನು ಯಾವತ್ತೂ ನನ್ನ ಅದಿಯಾಳಲ್ಲಿ ನನಗೇಗೋಸ್ಕರ ಇರಬೇಕು ಅಂತಕ್ಕಂಥ ಒಂದು ಸಂಪ್ರದಾಯ ಅವಳು ಮಾಡ್ಕೊಂಡಿರ್ತಕ್ಕಂಥ ತಿರುಕೇದೀಶ್ವರ. ಕಾಕೈ ಅಂತಕ್ಕಂಥ ಒಂದು ರಾಕ್ಷಸ, ಕೈ ಅಂತಕ್ಕಂಥ ಒಂದು ಧರ್ಮ, ಎರಡೂ ಸೇರಿರ್ತಕ್ಕಂಥ ಅಂಶದಲ್ಲಿ ಅದಕ್ಕೆ ಕಾಕನುಡಿ ಅಂತ ಕರಿತೀವಿ. ಕಾಕನುಡಿ ಅಂದರೆ ಏನು ಅಂದರೆ, ಕಾಗೆಗಳು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಸುತ್ತಮುತ್ತಲ ಪೂಜೆ ಪುನಸ್ಕಾರ ಅಂದರೆ ಸತ್ತೋದ ಆತ್ಮಗಳು ಬಂದು ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಅವಕಾಶವನ್ನು ಭಗವಂತ ಮಾಡಿಕೊಡ್ತಾನೆ. ಇಲ್ಲಿ ಊಟ ಉಪಚಾರಗಳು ಹಿಂದ್ಗಡೆ ಭಾಗದಲ್ಲಿ ಈ ತಿರುಕೇದೀಶ್ವರ ಅನ್ನೋ ಕ್ಷೇತ್ರದಲ್ಲಿ ಇವತ್ತಿಗೂ ಸಹ ಕಾಗೆಗಳಿಗೆ ಅನ್ನವನ್ನು ಹಾಕ್ತಕ್ಕಂಥ ಒಂದು ಸಂಪ್ರದಾಯ ಮೊದಲಿಂದ ಇಟ್ಕೊಂಡ್ಬಂದಿದೆ. ಅಂದರೆ ಕಾಕ ಮಹಾರಾಜ ಅಂದರೆ ಕರ್ಮದೇವತೆ ಆಗಿರ್ತಕ್ಕಂಥ ಶನೇಶ್ವರನಿಗೆ ಊಟ ಉಪಚಾರವನ್ನು ಮಾಡಿರ್ತಕ್ಕಂಥ ಒಂದು ಕ್ಷೇತ್ರ ಮಹಿಮೆಯಲ್ಲಿ. ಅಂದರೆ ಅವನು ಋಣವನ್ನು ಇಟ್ಕೊಂಡಿದ್ದಾನೆ ಭೂಮಿ ಮೇಲೆ ಅಂತಕ್ಕಂಥ ಮಹಾಕ್ಷೇತ್ರ. ಈ ಕ್ಷೇತ್ರ ಧರ್ಮದಲ್ಲಿ ತಿರುಕೇದೀಶ್ವರ ಕೇತುವ ಧರ್ಮ ಅನುಗ್ರಹವನ್ನು ಪಡೀತಕ್ಕಂಥದ್ದು.